ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಫ್ರೈಡೇ ಲಾಗ್. ನಾನಿವತ್ತು ಬ್ರೇಕ್ಫಾಸ್ಟಿಗೆ ಓಟ್ಸ್ ಆ್ಯಂಡ್ ಆ್ಯಪಲ್ ಸ್ಮೂತಿ ಮಾಡ್ಕೊಂಡಿದ್ದೆ. ಓಟ್ಸ್ನ 10-15 ನಿಮಿಷ ಮುಂಚೆನೇ ಡೇಟ್ಸು ಮತ್ತು ಗೋಡಂಬಿ ಹಾಕಿ ನೆನೆಯಾಕಿಟ್ಟಿದ್ದೆ. ಇದಕ್ಕೀಗ ಆ್ಯಪಲ್ ಹಾಕ್ಕೊಂಡು ಒಂದು ಸ್ಪೂನ್ ಬ್ಲ್ಯಾಕ್ ಸೀಡ್ಸು ಮತ್ತು ಒಂಚೂರು ಚಕ್ಕೆ ಹಾಕ್ಕೊಂಡು ರುಬ್ಕೊಂಡು ಕುಡಿತೀನಿ. ನಾನು ಯಾಕೆ ಓಟ್ಸ್ನ ಮುಂಚೆ ನೆನೆಯಾಕ್ತೀನಿ ಅಂತಂದರೆ ಅದರಲ್ಲಿ ಫೈಟಿಕ್ ಆ್ಯಸಿಡ್ ಅಂತ ಇರುತ್ತೆ, ಅದು ನಮ್ಮ ಬಾಡಿಗೆ ಒಳ್ಳೆಯದಲ್ಲ ಅಂತ. ನಾನು ಮಕ್ಕಳಿಗೆ ಮತ್ತು ಹಸ್ಬೆಂಡಿಗೆ ಪುದೀನ ರೈಸ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಈ ಪುದೀನ ರೈಸ್ನ ನಾವು ನೀರು ಹಾಕ್ಕೊಳ್ದಿರ ಈ ಥರ ಮಾಡ್ಕೊಂಡಾಗ ಒಂದು ತಿಂಗಳವರೆಗೂ ಇಟ್ಕೊಂಡು ನಾವು ಒಗ್ಗರಣೆ ಹಾಕ್ಕೊಂಡು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊತಾ ಇರ್ಬೋದು. ಸೊ ಇವಾಗ ನಾನು ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಮೆಣಸು, ನಮ್ಮ ಖಾರ ಎಷ್ಟು ಬೇಕೋ ಅಷ್ಟು 5-6 ಮೆಣಸಿನ್ಕಾಯಿ, ಇಲ್ಲಾಂದರೆ ಮೆಣಸಲ್ಲಿ ಜಾಸ್ತಿ ಮಾಡ್ಕೊಳ್ಳಿ, ಮತ್ತು ತೊಳೆದಿಟ್ಟಿರೋಂಥ ಪುದೀನ ಇಷ್ಟನ್ನು ನೀರು ಹಾಕ್ದಿರ ನಾವು ರುಬ್ಬಿ ಎತ್ತಿಟ್ಕೊಳ್ಬೇಕು. ಸೊ ಈಗ ನಾನು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಈಗೇನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕಿ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ನೀವು ಇದನ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರಾ ಅಷ್ಟು ದಿವಸ ಚೆನ್ನಾಗಿ ಬರುತ್ತೆ, ಅಂದರೆ ಯೂಸ್ ಮಾಡ್ಬೋದು ಅಂತ. ಸೊ ನಾನು ಇವಾಗ ಇದಕ್ಕೊಂಚೂರು ಉಪ್ಪು ಕೂಡ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಈಗ ಆಲ್ಮೋಸ್ಟ್ ಇದೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಅನ್ನೋ ಥರ ಆಗಿ, ಮತ್ತು ಅದು ಪಾತ್ರೆ ಕೂಡ ಬಿಟ್ಕೋಬೇಕು, ಅಲ್ಲಿವರೆಗೂ ಆದರೆ ಸಾಕು. ಸೊ ಇದನ್ನು ನಾನೀಗ ಒಂದು ಕಂಟೈನರ್ಗೆ ಬಾಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಎತ್ತಿ ನೀವು ಫ್ರಿಡ್ಜ್ ಒಳಗಡೆ ಇಟ್ಕೊಳ್ಬೋದು. ಆ್ಯಂಡ್ ಈಗ ನಾನು ಇದೇ ಬಾಣಲಿಗೆ ಮತ್ತೆ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಏನು ಹಾಕ್ಕೊಳ್ತಿಲ್ಲ, ಬಿಕಾಸ್ ಇದಕ್ಕೆ ಮುಂಚೆನೇ ರುಬ್ಬಿಟ್ಕೊಂಡಿದ್ದರಿಂದ. ಈಗ ನಾನು ಮನೇಲಿ ಹಸಿ ಬಟಾಣಿ ಇತ್ತು ಅದನ್ನು ಹಾಕ್ಕೊಳ್ತಿದ್ದೀನಿ, ಮತ್ತು ಒಂದು ಟೊಮೆಟೊ ಹಾಕ್ಕೊಂಡು ಉಪ್ಪು ಹಾಕಿ ಚೆನ್ನಾಗಿ ಇದು ಟೊಮೆಟೊ ಎಲ್ಲ ಮೆತ್ತಗೆ ಹಾಕಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದಾದಮೇಲೆ ನಾವು ಪುದೀನ ರುಬ್ಬಿಟ್ಕೊಂಡಿದ್ವಲ್ಲ, ನಾನಿಲ್ಲಿ ನನಗೆ 2 ಸ್ಪೂನ್ ಸಾಕು ಪುದೀನ ಪೇಸ್ಟು. ಸೊ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಎಲ್ಲದಕ್ಕೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಅನ್ನ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು, ನಮ್ಮ ಪುದೀನ ರೈಸ್ ರೆಡಿ ಆಯಿತು. ಮಕ್ಕಳು ಅಂತೂ ಒಂದೇ ಹಠ, ನಾವು ಏನಾದರೂ ಅಡುಗೆ ಮಾಡ್ತೀವಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗಿಂದ ಅಂತ. ಸೊ ಅವರು ಇವತ್ತು ಇಬ್ಬರು ಸೇರಿಕೊಂಡು ಒಂದು ಲೆಮನ್ ಜ್ಯೂಸ್ ಮಾಡಿದರು. ನನ್ನ ಹಸ್ಬೆಂಡು ಇವತ್ತು ಸಂಜೆ ಊಟಕ್ಕೆ ಹೋಗೋಣ ಅಂತ ಹೇಳಿದರು, ಅದಕ್ಕೆ ಸಾಂಬಾರೇನು ಮಾಡೋದಿರಲಿಲ್ಲ, ಚಪಾತಿ ಕಾಯಿ ತಂದಿದ್ರು. ಸೊ ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಈಗ ಇವ್ರ ಜ್ಯೂಸ್ ರೆಡಿ ಆಯಿತು. ನಾನು ಕುಂಬಳಕಾಯಿನ ಹೊಡೆದು ಇದರಲ್ಲಿ ಅರ್ಧ ಮಾತ್ರ ಯೂಸ್ ಮಾಡಿಕೊಂಡು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಕುಂಬಳಕಾಯಿ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಅದರಲ್ಲಿ ಯಾಕೆಂದರೆ ಡಯಟ್ರಿ ಫೈಬರ್ ಇರೋದ್ರಿಂದ ನಮ್ಮ ಹೊಟ್ಟೆ ಸಂಬಂಧಪಟ್ಟ ಕಾಯಿಲೆ ಏನಾದರೂ ಇದ್ದರೆ ಅದನ್ನು ದೂರ ಮಾಡುತ್ತೆ. ಆ್ಯಂಡ್ ನಮಗೆ ಆ್ಯಸಿಡಿಟಿ ಆಗಲಿ ಇಲ್ಲ ಹೊಟ್ಟೆ ಉರಿ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮಗೆ ಇನ್ಸುಲಿನ್ಗೆ ಇದು ಸಮಾನ ಅಂತ ಹೇಳ್ತಾರೆ. ಆ್ಯಂಡ್ ಇದರಿಂದ ಇದು ಆ್ಯಕ್ಚುಲಿ ಕ್ಯಾಲರಿ ಕಡಿಮೆ ಮತ್ತು ಫೈಬರ್ ಜಾಸ್ತಿ ಇರೋದ್ರಿಂದ ನಮಗೆ ಊಟ ಜಾಸ್ತಿ ಮಾಡಬೇಕು ಅಂತ ಅನಿಸಲ್ಲ, ಆಲ್ಮೋಸ್ಟ್ ಕಂಪ್ಲೀಟಾಗಿ ಫುಲ್ಲಾಗೇ ಇರುತ್ತೆ. ಆ್ಯಂಡ್ ಇದು ತುಂಬ ನಮ್ಮ ಕಣ್ಣಿಗೆ ತುಂಬ ಒಳ್ಳೆಯದು. ನಮಗೇನಾದರೂ ಕಣ್ಣು ರಿಲೇಟೆಡ್ ಪ್ರಾಬ್ಲಮ್ ಇದ್ದರೆ ನಾವು ಡೈಲಿ 1 ಕಪ್ ಅಟ್ಲೀಸ್ಟ್ ಕುಂಬಳಕಾಯಿ ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಈಗ ನಾನು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದನ್ನು ಕಾಯಕ್ಕೆ ಬಿಡ್ತೀನಿ. ಸೊ ಇದಕ್ಕೆ ನಾನು ಒಂಚೂರು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ, ಒಂದು ಸ್ವಲ್ಪ ಒಗ್ಗರಣೆಗೆ. ಆ್ಯಂಡ್ ಇದಕ್ಕೆ ಸಾಸಿವೆ, ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿಲ್ಲ, ಬಿಕಾಸ್ ಇದು ಸ್ವಲ್ಪ ಚೆನ್ನಾಗಿತ್ತು, ಎಳೆಯಾಗಿತ್ತು ಅಂತ ಅಂದ್ಬಿಟ್ಟು. ಕುಂಬಳಕಾಯಿ ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಆಲ್ಮೋಸ್ಟ್ ಒಂಚೂರು ಕೆಂಪಗೆ ಆಯಿತು ಅಂತ ಅಂದಾಗ ಕುಂಬಳಕಾಯಿ ಹಾಕ್ಕೊಂಡು ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಕ್ಕೆ ಬಿಡ್ತೀನಿ. ಇದಕ್ಕೆ ನಾನು ಯಾವುದೇ ಥರ ನೀರು ಆ್ಯಡ್ ಮಾಡೋದಿಲ್ಲ, ಅದೇ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಸೊ ಇದು ಆಲ್ಮೋಸ್ಟ್ ಬೇಯೋಷ್ಟರಲ್ಲಿ ನಾನು ಚಪಾತಿ ಹಿಟ್ಟಿಗೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಚಪಾತಿ ಹಿಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ನಾನು ಆಲ್ಮೋಸ್ಟ್ ಒಂದು 7-8-9 ವರ್ಷದಿಂದ ನಾನು ಇದರಲ್ಲೇ ಮಾಡೋದು. ಇದು ಪ್ರೀತಿ ಜೋಡಿಯಾಕ್ ಅಂತ, ಇದು ಯಾವುದೇ ಥರ ಪೇಯ್ಡ್ ಪ್ರಮೋಷನ್ ಅಲ್ಲ, ಸ್ಟಿಲ್ ನಾನು ಮನೇಲಿ ಯೂಸ್ ಮಾಡ್ತಾರೆ ನಾನು ಹೇಳ್ತಾ ಇದ್ದೀನಿ. ವಿತಿನ್ 2 ಮಿನಿಟ್ಸಲ್ಲಿ ನನಗೆ ಇದು ಚಪಾತಿ ಹಿಟ್ಟಾಗುತ್ತೆ. ಆ್ಯಂಡ್ ಸ್ಮೂತಾಗೂ ಬರುತ್ತೆ, ಚೆನ್ನಾಗೂ ಇರುತ್ತೆ. ನಾವು ಅದರಲ್ಲಿ ಎಲ್ಲ ಇರುತ್ತೆ, ಬಟ್ ನಾವು ಹೇಗೆ ಕ್ವಾಂಟಿಟಿ ಎಲ್ಲ ಹಾಕ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಮತ್ತು ಇದನ್ನು ನಾದ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ತೀನಿ. ಈಗ ಆಲ್ಮೋಸ್ಟ್ ಬೆಂದಿದೆ. ಆ್ಯಂಡ್ ನಾವು ಯಾವುದೇ ಥರ ಕೆಲಸ ಮಾಡುವಾಗ ಮಧ್ಯದಲ್ಲಿ ನೀರು ಕುಡಿಯೋದನ್ನ ಮರಿಬಾರ್ದು. ನಾನಿಲ್ಲಿ ನಾನು ಮುಂಚೆನೇ ಹೇಳಿದ್ದೆ, ಕಡಲೆ ಬೀಜದ್ದು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಪಲ್ಯಗಳಿಗೆ, ಅದು ಮತ್ತು ತೆಂಗಿನಕಾಯಿ ಹಾಕ್ಕೊಂಡು ಕೊತ್ತಂಬರಿ ಕೂಡ ಲಾಸ್ಟಲ್ಲಿ ಗಾರ್ನಿಷ್ಗೆ ಹಾಕ್ಕೊಂಡೆ. ಈಗ ಚಪಾತಿನೂ ಕೂಡ ರೆಡಿ ಆಯಿತು. ವಿಡಿಯೋ ಲೆಂತ್ ಇದ್ದಿದ್ದರಿಂದ ನಾನು ನೆಕ್ಸ್ಟ್ ವಿಡಿಯೋ ಜೊತೆ ಮರ್ಜ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.